ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಿಂದಿನ 2019ರ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಹಳಷ್ಟು ಕ್ಷೇತ್ರ ಗೆಲ್ಲುವ ಅವಕಾಶವಿದೆ. 14ರಿಂದ 16 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಲಿದೆ. ಎರಡು ಪಕ್ಷಗಳಿಗೂ 50ರಿಂದ 50 ಗೆಲ್ಲುವ ಅವಕಾಶವಿದೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ವೇಳೆ ಬಿಜೆಪಿ ಚಾರ್ ಸೋ ಫಾರ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ 400 ಸೀಟ್ ಬರುತ್ತೆ ಅಂದಿದ್ರೆ ಪ್ರಧಾನಿ ಮೋದಿ ಈ ರೀತಿ ದಿನಕ್ಕೊಂದು ಭಾಷಣ ಹೇಳಿಕೆ ಕೊಡ್ತಾ ಇರಲಿಲ್ಲ. ಇದು ಸೋಲಿನ ಹತಾಶೆಯ ಮುನ್ಸೂಚನೆ ಅಂತ ಲೇವಡಿ ಮಾಡಿದ್ರು. ಬಿಜೆಪಿ ಕಾಂಗ್ರೆಸ್ ಒಳ ಒಪ್ಪಂದ ಆಗಿದ್ಯಾ ಎಂಬ ಬಗ್ಗೆ ಬೆಳಗಾವಿಯಲ್ಲಿ ಬಿಜೆಪಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕುರಿತು ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ರಾಜಕಾರಣ ಏನೂ ಇಲ್ಲ. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ಇನ್ನು ಯತ್ನಾಳ್ ಇಲ್ಲಿಗೆ ಯಾಕೆ ಬರಲಿಲ್ಲ ಎಂದು ನೀವು ಪ್ರಶ್ನೆ ಮಾಡುವುದಿಲ್ಲ. ಅವರವರ ಅಡಚಣೆ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ. ಕೊನೆ ಗಳಿಗೆಯಲ್ಲಿ ನಮಗೂ 3-4 ಕ್ಷೇತ್ರಗಳಿಗೆ ಸಮಯದ ಅಭಾವದಿಂದ ಹೋಗಲು ಸಾಧ್ಯವಾಗಲಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಲೀಡ್ ಎಷ್ಟು ಎನ್ನುವುದನ್ನ ನೀವೇ ಹೇಳಬೇಕು. ಎಷ್ಟು ಅಂತರ ಎಂಬ ಬಗ್ಗೆ ಇನ್ನು ಚರ್ಚೆಯ ಹಂತದಲ್ಲಿ ಇಲ್ಲ. ಅವರಂತೂ ಗೆಲ್ಲುವ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾವು ಎಷ್ಟು ಅಂತರದಿಂದ ಗೆಲ್ತೀವಿ ಎನ್ನುವುದಷ್ಟೇ ಪ್ರಶ್ನೆ. ಎಲ್ಲರೂ ಕೂಡ 1 ಲಕ್ಷ ಅಂತರ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಕೂಡ ಗೆಲ್ತೀವಿ ಅಂತ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡಲು ಅದು ಅವರಿಗೆ ಸಂಬಂಧಿಸಿದ್ದಲ್ಲ. ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬುದು ನಮಗೆ ಸಂಬಂಧಪಟ್ಟದ್ದು. ಅಭ್ಯರ್ಥಿ ವಿರೋಧ ಮಾಡಲಿ, ಆದ್ರೆ ಇವರಿಗೆ ಟಿಕೆಟ್ ಕೊಟ್ರಿ ಅಂತ ಹೇಳೋದು ಅವರ ಡ್ಯೂಟಿ ಅಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಲಿಸ್ಟ್ ತೆಗೆದು ನೋಡಿದ್ರೆ ಅವರ ಸಾಕಷ್ಟು ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲರ ಮಕ್ಕಳು ಕೂಡ ಇದ್ದಾರೆ. ಆದ್ರೆ ನಮ್ಮದು ಬಹಳ ಹೈಲೈಟ್ ಮಾಡ್ತಿದ್ದಾರೆ. ಇನ್ನು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು 100ಕ್ಕೆ 100 ಪ್ಲಸ್ ಆಗಿದೆ ಅಂತ ಟಾಂಗ್ ಇಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು. ಅಲ್ಲಿ 7-8 ರೇಂಜ್ನಲ್ಲಿ ಬರ್ಬೋದು. ನಮ್ಮ ನಿರೀಕ್ಷೆ ಅಂತೀವ ಅಟ್ಲೀಸ್ಟ್ 1 ಹೆಚ್ಚು ಉತ್ತರ ಬಾಂಬೆ, ಹೈದರಾಬಾದ್, ಕರ್ನಾಟಕ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ. ಇಲ್ಲಾಂದ್ರೆ ಈಕ್ವಲ್ 100% ಪ್ಲಸ್ ಪಾಯಿಂಟ್ ಆಗಿದ್ರೆ 100% ಆಗಿದೆ. ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೇನು ಸಂಬಂಧಪಟ್ಟದೇನು? ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಮ್ಮ ಪಾರ್ಟಿ ಯಾರಿಗೆ ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ಅದು. ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ. ಇನ್ನೂ ಅಭ್ಯರ್ಥಿ ವಿರೋಧ ಮಾಡ್ಬೋದು, ಅರ್ಥ ಆಗಿದೆ. ಕ್ಯಾಂಡಿಡೇಟ್ನ ಇವ್ರನ್ನೇ ಯಾಕೆ ಕೊಟ್ಟರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ, ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕೊಟ್ಟದ್ದು ಎಷ್ಟು ಅದಾರೆ? ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಲಿಸ್ಟ್ ತೆಗೆದ್ರೆ ಎಲ್ಲರ ಮಕ್ಕಳು ಇದ್ದೇ ಅದಾರೆ, ಇಲ್ಲ ಅಂತ ಎಲ್ಲಿ ಹೇಳೋಕ್ಕಾಗಲ್ಲ. ಅವ್ರು ನಮ್ದು ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು. ಈಗಂತೂ ಮಳೆ ಆಗ್ತಾ ಇದೆ, ಆ ಥರ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಎಲ್ಲೆಲ್ಲಿ ಮಳೆ ಆಗಿದೆ 2-3 ತಾಸು ಆಗಿದೆ. ಹಿಂಗಾಗಿ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ. ಇನ್ನೂ ಅಂಥದ್ದೇನು ಇರೋದು 2, ಒಂದು ಕುಡಿಯೋ ನೀರು, ಒಂದು ಮೇವಿನ ಸಮಸ್ಯೆ ಇದೆ. ಅದೇ ಮೇಜರು. ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ. ನೀರಿಂದ ಬಂದಿದೆ, ನೀರು ಟ್ಯಾಂಕರ್ ಮೂಲಕ ಆಗ್ತಾಯಿದ್ರು. ಈಗ ಬಿಡುಗಡೆಗೆ ರಿಕ್ವೆಸ್ಟ್ ಮಾಡಿ ಭಾಳ ಸದ ನಾವು ಮಾರ್ಚ್ನಲ್ಲೇ ಮಾಡಿದ್ದೀವಿ. ಅದೊಂದು 2 TMC ಅಟ್ಲೀಸ್ಟ್ 1 TMC ಬಂದರೂ ನಮಗೆ ಪರಿಹಾರ ಆಗ್ತೈತೆ. ಆದರೂ ಕೂಡ ನಾವು ನಮ್ಮ ಇಡಕಲ್ ಡ್ಯಾಮ್ನಿಂದ ಈಗಾಗಲೇ 1 TMC ಬಿಟ್ಟಿದ್ದೀವಿ. ಮತ್ತೆ 1 TMC ಬಿಡಲಿಕ್ಕೆ ಬಿಡ್ತಾ ಇದ್ದೀವಿ. ಮತ್ತು ಇನ್ನೊಂದು TMC ಕೃಷ್ಣಾ ನದಿಗೆ ಇಲ್ಲ. ದುಡ್ಡು ಪ್ರಶ್ನೆ ಬರೋಲ್ಲ. ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಬಿಡಬೇಕಾದ, ಅದು ಕುಡಿಯೋ ನೀರಿಗೆ ದುಡ್ಡಿನ ಪ್ರಶ್ನೆ ಬರೋಲ್ಲ. ಗ್ರಾಮ ಪಂಚಾಯತ್ಗೆ ಒಂದು ಟ್ಯಾಂಕರ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಈಗ ಇಲ್ಲಿ ಕಂಗಾಡಿ ವೈಭವನಗರ ಅಂತ ಬರುತ್ತೆ, ಅಲ್ಲಿ ಟ್ಯಾಂಕರ್ ನೀರೇ ಪೂರೈಕೆ ಆಗಲ್ಲ. ಇನ್ನೂ ಒಂದು 100 ಗ್ರಾಮ ಪಂಚಾಯತಿಯವರು ತೊಗೊಂಡಿಲ್ಲ. ಇನ್ನು 100 ಮೋಸ್ಟ್ಲಿ ಸುಮಾರು 400 ಪಂಚಾಯತಿಯವರು ಇಲ್ಲಿ ಟ್ಯಾಂಕರ್ ಇದೆ. ಇನ್ನು 100 ಟ್ಯಾಂಕರ್ ತೊಗೋಬೇಕು. ಅದನ್ನ ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ. ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ದರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ. ಯಾವಾಗ ಬೇಕಾದಾಗ ಯಾರ ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ. ಒಂದು ಟ್ಯಾಂಕರ್ ಇದ್ದರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು. ದಿವಸ 10 ಟ್ರಿಪ್ ಮಾಡ್ಬೋದು. ಅದು 10 ಟ್ರಿಪ್
ಬಾಡಿಗೆ ತೊಗೋತಾರೆ, ಯಾರಿಲ್ಲ ಅಂದ್ರೆ ವಾಲಂಟಿಯರ್ ಆಗಿ ಕೊಡ್ತಾರೆ, ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರೆ, ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನು ತೊಗೊಂಡು ಮಾಡ್ಬೋದು. ಇಂಜಿನ್ ನಾವು ಕೊಡ್ಬೇಕಂತೇನ್ರಿ? ಅಲ್ಲ, ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಫೀಸಿಂದ ಕೊಡ್ತಾರೆ. ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ಎಮರ್ಜೆನ್ಸಿ ರೀ. ಈಗ ಮದುವೆ, ಜಾತ್ರೆ ಅಥವಾ ಯಾವುದೋ ಒಂದು ಕಾಲನಿಯಲ್ಲಿ ಬೋರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ, ಅದನ್ನು ಬಿಟ್ಟು ನಾವು ತಹಶೀಲ್ದಾರ್ ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ. ಜಲಾಶಯದಿಂದ ನೀರು ಬಿಡುಗಡೆ ಮಾಡ್ತಾರೆ, ಆದರೆ ಕೆಲವೊಂದಿಷ್ಟು ಜನ ನೀರನ್ನು ಏನು ಮಾಡ್ಲಿಕ್ಕಾಗಲ್ಲ, ಅದು ಸಿಸ್ಟಮ್ ಹಂಗೆ ಇದೆ ರೀ. ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ಆದರೂ ಕೂಡ ಬಾವಿ, ಬೋರು, ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ. ಸೊ ಅದಕ್ಕೆ ಬಿಡ್ತೀವಿ. ಅದರಲ್ಲಿ ಈಗ ನೀರು ಹಾಸ್ಕೊಳತ್ನಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ, ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿಯೋ ನೀರಿಗೆ ಅನುಕೂಲ ಆಗ್ತೈತೆ. ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾಯಿದ್ವಿ. ಆ ಪ್ರಸ್ತಾವನೆ ಇದೆ. ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾಯಿದ್ರಿ. ಇಲ್ಲಿಂದ ಅಂದ್ರೆ ಡ್ಯಾಮಿಂದ 2 ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾಯಿದ್ವಿ. ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ. ಹಿಂಗಾಗಿ ಶಾರ್ಟೇಜ್ ಇರ್ಬೋದು. ಇದ್ರ ಪರಿಹಾರ ಅಂದರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೀವಿ. ಅವಶ್ಯ ಬಿದ್ದರೆ ಟ್ಯಾಂಕರ್ ಕೊಡಿಸ್ತೀವಿ. ಅವ್ರು ಮಾಡಬೇಕಲ್ಲ, ಅವ್ರ ಕಾರ್ಪೊರೇಷನ್ ಡ್ಯೂಟಿ, ಅವ್ರ ಕಮಿಷನರ್ ಇದ್ದಾರೆ. ಅದು ಇದ್ದೇ ಇದೆ, ಆರೋಪ ಮೊದಲಿಂದ ಇದ್ದಾರೆ. ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದಲಿಂದ ಡೇ 1 ಆರೋಪ ಇದ್ದೇ ಇದೆ. ಸೊ ಅವರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕ್ರಿ. ಈಗ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಏನೋ ಈಗೇನು ಮಾಡೋಕ್ಕಾಗ್ತರಿ, ಅವರ ಹೊಂದಾಣಿಕೆ ಮಾಡಿ ಮಾಡಿದ್ರು. ಯಾವುದ್ರೆ ಅದೇ ಅದು ನಾಲಾ ವೈಂಡಿಂಗ್ ಮಾಡೋದು ಪ್ರಪೋಸಲ್ ಇದ್ದೇ ಇದ್ರೆ ಅಷ್ಟೇ ಟೆಂಪ್ರರಿ ಮಾಡ್ತೀವಿ ಅಷ್ಟೇ. ಯಾವಾಗ ನೀರು ಜಾಸ್ತಿ ಬರ್ತಾರಲ್ಲ ಟೆಂಪ್ರರಿ ಮಾಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನೋಡ್ಬೇಕ್ರಿ. ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತದೆ ಅನ್ನೋದು ಆತಂಕ ಇದೆ ಅದು ರೈತರದು. ಹಿಂಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದು. ಸಮಸ್ಯೆ ಇದ್ದರೆ ಅದನ್ನು ಅಥಾರಿಟಿ ಅವ್ರು ನೋಡಬೇಕು. ಅವ್ರು ಸರಿಯಾಗಿ ನೋಡೋದಿಲ್ಲ. ಪ್ಲ್ಯಾನಿಂಗ್ ಹೋಗ್ಬೇಕು. ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ. ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು. ಅಧಿಕೃತ ಯಾವುದೋ ಅವ್ರಿಗೆ ಅಷ್ಟ ಸಪೋರ್ಟ್ ಮಾಡಬೇಕು. ಇವ್ರು ಮಾಡೋದಿಲ್ಲ. ಹಿಂದೆ ಒಂದು ಸಾರಿ ಅವಾಗ ಕೇಸ್ ಹಾಕ್ಸಿದ್ವಿ ನಾವು. ಒಂದು ಸಾರಿ 13ರಲ್ಲಿ ಅವ್ರು ಏನು ಹೇಳಿದ್ರೆ ನಮ್ಮ ಕಡೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸ್ಕ್ವಾಡ್ ಮಾಡ್ಬೇಕ್ರಿ ಅವರು, ಕಾರ್ಪೊರೇಷನ್ ಅವರು ಪ್ಲಸ್ ಗೋಡಾದವರು. ಸೊ ಅವ್ರು ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕ್ರಿ ಅವರು. ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ, ಪರ್ಮಿಷನ್ ಇದೆಯಾ. ಸೊ ಅದ್ರ ಮಾತ್ರ ಮಾಡೋಕ್ಕೆ ಸಾಧ್ಯತೆ ರೀ. ನೋಡೋಣ, ಅದೇ ಮೀಟಿಂಗ್ ಇದಾಗಲಿ. ಸಭೆ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ 6 ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಒಂದ್ಸಲ ಕರೆಸಿ ಸಭೆ ಮಾಡೋಕೆ MIದಾರು ಮಾಡಬೇಕು ಅಥವಾ ಮೇಜರ್ದಾರು ಮಾಡಬೇಕು, ಚೆಕ್ ಮಾಡ್ಬೇಕ್ರಿ. ಅದು ಎರಡೂ ಇದೆ ಪ್ರಪೋಸಲ್. ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಕಮಿಷನರ್ ಅವ್ರು ಮಾಡ್ಬೇಕು, ಯಾಕೆ ಮಾಡಿಲ್ಲ ಕೇಳೋಣ ಅವ್ರಿಗೆ. ಯಾಕಂದ್ರೆ ನಮಗೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡಲಿಕ್ಕಾಗಿಲ್ಲ, ಹೋಗ್ಲಿಕ್ಕಾಗಿಲ್ಲ. ಆದರೂ ಫೋನಲ್ಲಿ ಮಾತಾಡ್ತೀವಿ ಅವ್ರ ಜೊತೆ. ಹಾಂ, ಇಲ್ಲ ಶೀತಲ ಇದ್ರೆ ಪರ್ಯಾಯವಾಗಿ ಮಾಡ್ಕೊಂಡಿದ್ದಾರೆ ಅವ್ರು. ರಿಪೇರಿ ಅದು ಇದು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಫ್ಲಡ್ನಲ್ಲಿ ದುಡ್ಡು ಬಂದಿದೆ, ಹೊಸ ಕಟ್ಟಡ ಬಂದಿದೆ. ಆಮ್ಯಾಗೆ ನರೇಗಾದಲ್ಲಿ ಮಾಡ್ತಾರೆ. ರಿಪೇರಿ ಅಂತ ಮಾಡಿದ್ರೆ ಅಷ್ಟು ಕೆಟ್ಟದ್ದಾಗಿದ್ರೆ ಅದನ್ನು ಡೆಮಾಲೇಷನ್ಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ. ಕೆಲವು ಕೂಡಬಾರ್ದಂಥ ಆದೇಶ ಕೂಡ ಆಗಿದ್ದಾವೆ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನನ್ನ ಲೆಕ್ಕಲೆ ಭಾಳಷ್ಟು ಸರ್ಕಾರಿ ಶಾಲೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲ, ನನ್ನ ದೃಷ್ಟಿಯಿಂದ ಆಗಲಿಕ್ಕಿಲ್ಲ.
ಅನ್ನಿಸ್ತದೆ. ಇನ್ನು ಮಿಕ್ಕಿದೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ, ಅವ್ರು ನಿರ್ಧಾರ ಮಾಡಬೇಕು. ಆಯ್ತು, ಕಟ್ತಾ ಇದ್ರಲ್ಲ ಜಿಲ್ಲೆಯಲ್ಲಿ ಸುಮಾರು ಒಂದು 100 ಕಟ್ಟಡ ಕಟ್ತಾ ಇದ್ದೀವಿ ಹೊಸದು. 100 ಶಾಲೆ ಹೊಸ ಕಟ್ಟಡವನ್ನು ಕಟ್ತಾ ಇದ್ದೀವಿ. 100 ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 5 ಕೊಟ್ಟಿದ್ದೀವಿ. 5 ಸರ್, ಚಿಕ್ಕೋಡಿ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಬರ್ಬೋದು ಅಂತ ಏನಾದ್ರು ಅಂದಾಜು? ನೀವೇ ಹೇಳ್ಬೇಕಂತ. ನೀವು ಅಂದಾಜು ಬೂತ್ ಮಟ್ಟದ ಏಜೆಂಟರಿಂದ ಒಂದು ವರದಿ ಪಡೆದಿರ್ತೀವಿ. ಏನು ರಾಷ್ಟ್ರ ಸ್ಥಿತಿ ಬರ್ಬೇಕು, ಇನ್ನೂ ಚರ್ಚೆ ಅಂತಲ್ಲಿದ್ದಾರೆ ಅದು. ಯಾಕಂದ್ರೆ ಅವರು 2 ಲಕ್ಷದ ಬರ್ತೀವಿ ನಾವು ಅಂತ ಅವರು ಹೇಳ್ತಾರೆ. ಇಲ್ಲ, ಅವರಂತೆ ಬರೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾವು ಎಷ್ಟರಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ. 1 ಲಕ್ಷ ಮೇಲಿಂದ ಬರ್ತದೆ. ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ, 1 ಲಕ್ಷ ಇದೆ, ನೋಡೋಣ 1 ಲಕ್ಷ ಅಂತ ಹೇಳ್ತಾರೆ. ಬೆಳಗಾವಿ ಕೂಡ ಗೆಲ್ತೀವಿ. ಅದು ಹೆಂಗೆ ನಾವು ವೋಟ್ರ್ ಕೇಳ್ತಾರೆ ನಮ್ಮ ಮಾತು, ಲೀಡ್ರ್ ಮಾತು ವೋಟ್ರ್ ಕೇಳಬೇಕಲ್ಲ, ಕೇಳೋಲ್ಲ. ವೋಟ್ರ್ ಮಾತು ಲೀಡ್ರ್ ಕೇಳೋದಿಲ್ಲ. ಅವ್ರ ಪಕ್ಷದಲ್ಲಿ ಒಂದು ಚರ್ಚೆ ನಡೆದಿದೆ ಸರ್. ಏನತ್ರ? ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದಿಲ್ಲ ಪ್ರಚಾರಕ್ಕೆ ಅವ್ರ ಪಕ್ಷದಲ್ಲಿ ಚರ್ಚೆ ಇರೋದು. ಅದು ನಿಮ್ಮ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಯಡಿಯೂರಪ್ಪರು ಬರ್ದಿದ್ರು. ಮತ್ತು ಇಲ್ಲೂ ಯತ್ನಾಳ್ ಬರ್ದಿಲ್ಲ, ಮತ್ತು ನೀವು ಅದನ್ನು ಕೇಳಂಗಿಲ್ಲ. ಯತ್ನಾಳ್ ಇಲ್ಲಿ ಯಾಕೆ ಬರ್ದಿಲ್ಲ, ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ. ಅವ್ರವ್ರಿಗೆ ಅಡಚಣೆ, ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ. ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವೊಂದು 3-4 ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕಾಗಿತ್ತು, ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ. ಏನು ಮಾಡೋಕ್ಕಾಗಲ್ಲ. ನೀವು ವಿಜಯಪುರ, ಬಾಗಲಕೋಟೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದೀರಿ. ಚೆನ್ನಾಗಿದೆ. ಹಿಂದಿನ 19 ಕಂಪೇರ್ ಮಾಡ್ರೆ ಈ ಸಾರಿ ನಮ್ಗೆ ಎಲ್ಲ ಕಡೆ ಭಾಳಷ್ಟು ಗೆಲ್ಲಲಿಕ್ಕೆ ಅವಕಾಶ ಇದೆ ರೀ. ಕನಿಷ್ಠ ಹೇಳಿದ್ರಲ್ಲ 14, 15, 16, 6 ಅವಕಾಶ ಇದೆ. 50-50 ಚಾನ್ಸ್ ಇದೆ ರೀ ಇಬ್ಬರಿಗೂ. 400 ಪಾರ ಪ್ರಧಾನಮಂತ್ರಿ ಈ ಥರ ಒಂದು ದಿವ್ಸಕ್ಕೊಂದು ಭಾಷಣ ಮಾಡ್ತಾರೆ ಕೇಳಿಲ್ಲ. 400 ಅವ್ರಿಗೆ ಬರ್ತಾ ಇತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು. ದಿನಕ್ಕೊಂದು ಹೇಳಿಕೆ ಬದಲಾವಣೆ, ದಿನಕ್ಕೊಂದು ಕಡೆ ಹೋಗೋದು, ಬೇರೆ ಬೇರೆ ಭಾಷಣ ಮಾಡೋದು ನಡೀತಾ ಇದ್ದಲ್ಲ. ಇದರಿಂದ ಅವ್ರು ಹತಾಶರಾಗಿ ಅಂತ ಇಂಡಿಕೇಶನ್. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳು ಆಗ್ತಾನದೆ, ಹೊಸದೇನಲ್ಲ, ಆಗ್ತಾವ. ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರೆ. ಎಲ್ಲದಕ್ಕೂ ಸರ್ಕಾರಕ್ಕೆ ತಂದು ಜೋಡಣೆ ಮಾಡಲಿಕ್ಕೆ ಆಗೋಲ್ಲ. ಅವ್ರ ಕಾಲದಲ್ಲಿ ಆಗಿದೆ, ನಮ್ಮ ಕಾಲದಲ್ಲಿ ಆಗ್ತೀವಿ, ಮುಂದಿನ ಸರ್ಕಾರ ಬಂದಾಗ ಆಗ್ತಾವೆ. ಆದರೆ ಎಲ್ಲನೂ ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕಾಗೋಲ್ಲ. ಅವರಲ್ಲೇ ಆಗಿದೆ, ಅವ್ರ ಅವಧಿಯಲ್ಲಿ ಆಗಿಲ್ಲ, ಆಗಿದವ್ರಲ್ಲ. ಕಳ್ಳತನ ಆಗಿದೆ, ಡ್ರಗ್ಸ್ ಆಗಿದೆ, ಚೈನ್ ಅಂತ ಒಂದು ಸಾರಿ BJP ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲೇ ಆಯಿತು. ಅದೆಲ್ಲ ಆಗ್ತದೆ. ಅದು ಪೊಲೀಸರು ಮಾಡೋಂಥ ಕೆಲಸ, ಅದನ್ನು ಸರ್ಕಾರ ಮ್ಯಾಗ ಇರಲಿಕ್ಕಾಗಲ್ಲ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅದಕ್ಕೆ ಅವ್ರು ಬೆಟ್ಟರ್ ಏನು ಬರೀ ದಲಿತ ಸೇಮ್ ಅಂತ ಹೇಳ್ತಾರೆ. ಬೇರೆ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ, ಹೆಂಗು ಏನು ಯಾವ ಬರ್ತಾವ ಅಷ್ಟೇ.
ಬರಬೇಕಲ್ಲ, ಇಂಡಿಯಾಕ್ಕೆ ಬಂದರೆ ಮಾಡ್ತಾರೆ. ಮತ್ತು ಇಂಡಿಯಾಕ್ಕೆ ಬರೋದು ನೀವು ಎಲ್ಲಿ ಮಾಡೋರು? ಇಂಡಿಯಾಕ್ಕೆ ಬರಬೇಕಲ್ಲ, ಬಂದರೆ ಮಾಡ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಆಯಿತು, ರೆಡ್ ಕಾರ್ನರ್ ನೋಟಿಸ್ ಆಯಿತು. ಇವರಿಗೆ ಸಪೋರ್ಟ್ ಮಾಡೋರು ಯಾರಾದರೂ ಇದ್ದಾರೆ ಅಂತ ಎಲ್ಲ ನೋಟಿಸ್ ಕೊಟ್ಟರು ಸಿಗ್ತಾ ಇಲ್ಲ. ವೇಟ್ ಮಾಡ್ತಾರೆ, ಬಂದೇ ಬರಬೇಕಲ್ಲ, ಎಲ್ಲಿ ಹೋಗಿ ಬರ್ತಾರೆ. ಸರೆಂಡರ್ ಆಗ್ತಾರೆ, ಹಾಗೆ ಆಗ್ತವೆ, ಅನಿವಾರ್ಯ ಇದೆ ಅವ್ರಿಗೆ, ಆಗಲೇಬೇಕು. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ಆರೋಪ ಇದ್ದಾಗ ಕಾನೂನು ಮೀರಿ ಯಾರೂ ಇರೋಲ್ಲ. ತಡ ಆಗ್ಬೋದು, ಬರ್ಬೋದ್ರಿ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.